ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮೂರನೇ ದಿನದ ಮಿಲಿನಾಗಿಗೆ ಮಿಲಿನಾಗ್ ಎಲ್ರಿಗೂ ಆಲ್ರೆಡಿ ಭರತ್ ಸ್ವಾಗತ ಹೇಳಾಯ್ತು. ಮನೇಲಿ ಇವತ್ತು ಇಡ್ಲಿ ಮಾಡಿದ್ದೆ. ಬೆಳಗ್ಗೆ ಇಡ್ಲಿ ಮಾಡಿ ಚಟ್ನಿ ಮಾಡಿ ಭರತ್ಗೆ ಬೇಗ ಆಫೀಸಿಗೆ ಕಳಿಸ್ಬೇಕು. 9 ಗಂಟೆಗೆಲ್ಲ ಆಫೀಸಲ್ಲಿ ಇರಬೇಕು ಅಂತ ಹೇಳಿ ಬೇಗ ಬಿಸಿ ಬಿಸಿ ಇಡ್ಲಿ ಚಟ್ನಿ ಮಾಡಿ ಭರತ್ಗೆ ಒಳ್ಳೇದಾಗ್ಲಿ ಹುಷಾರಾಗಿ ಹೋಗ್ಬಾ ಅಂತ ಹೇಳಿ ಕಳಿಸ್ಕೊಟ್ಟೆ. ಆಮೇಲೆ ನನ್ನ ದಿನದ ಕಾರ್ಯ ಅಂತೂ ಇದ್ದೇ ಇರುತ್ತಲ್ವಾ. ಪಾತ್ರೆ ತೊಳೆಯೋದು, ಕಸ ಹೊಡಿಯೋದು, ಬಟ್ಟೆ ಒಗೆಯೋದು, ಬಟ್ಟೆ ಮಡ್ಚಿಡೋದು, ಇದೆಲ್ಲ ಕೆಲಸನೂ ಮಾಡ್ಕೊಳ್ಬೇಕು. ನೆನ್ನೆ ಇದ್ದಷ್ಟು ಬೇಜಾರೇನು ಈಗಿಲ್ಲ. ತುಂಬ ಜನ ನನಗೆ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕಿದ್ದೀರಾ, DM ಕೂಡ ಮಾಡಿದ್ದೀರಾ. ಅಕ್ಕ, ನಾವು ನಿಮ್ಮ ಜೊತೆಲಿ ಇದ್ದೀವಿ, ನೀವು ವಿಡಿಯೋಸ್ಗಳು ಮಾಡಿ, ನಮಗೆ ನಿಮ್ಮ ವಿಡಿಯೋಸ್ಗಳು ತುಂಬ ಇಷ್ಟ, ನೀವು ಇಂತಹ ಕಂಟೆಂಟ್ ವಿಡಿಯೋಗಳು ನಮಗೆ ತುಂಬ ಇಷ್ಟ, ಇದ್ರೆ ಗಂಡ ಹೆಂಡತಿ ನಿಮ್ಮ ಥರ ಇರಬೇಕು ಅಂತ ಹೇಳಿ ನಾವು ಯಾವಾಗಲೂ ಅಂದ್ಕೊಳ್ತಾ ಇರ್ತೀವಿ ಅಂತ ಎಲ್ಲರೂ ತಿಳಿಸಿದ್ದೀರಾ. ಜೊತೆಲಿರೋರೇ ನಮ್ಮವರೇ ನಮ್ಮನ್ನು ಸಪೋರ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಏನಿದ್ದೀರಾ ನನಗೆ ತುಂಬ ಪ್ರೀತಿಯನ್ನು ಕೊಡ್ತಾ ಇದ್ದೀರಾ. ಪ್ರತಿಯೊಬ್ಬ ಫಾಲೋವರ್ಸ್ಗೂ ನನ್ನ ಹೃದಯಪೂರ್ವಕ ನಮನವನ್ನು ಸಲ್ಲಿಸ್ತೀನಿ. ಅಷ್ಟೊತ್ತಿಗಾಗಲೇ ಬರೋದು ಊಟಕ್ಕೆ ಬಂದಿದ್ದ ನೋಡಿ, ಬಂದು ನನ್ನ ಖುಷಿ ಪಡಿಸೋದಕ್ಕೆ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ. ಅಷ್ಟೊತ್ತಿಗಾಗಲೇ ಈವ್ನಿಂಗ್ ಆಗಿತ್ತು. ಕಾರ್ ಒಂದು 3-4 ದಿನದಿಂದ ತೆಗ್ದಿದ್ದಿಲ್ಲ, ಅದಕ್ಕೆ ಕಾರ್ ತೊಗೊಂಡು ಚರ್ಚಲ್ಲಿ ಸಾಂಗ್ ಪ್ರಾಕ್ಟೀಸ್ ಇತ್ತು. ಸಾಂಗ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಹಾಗೆ ಹೋಟ್ಲಲ್ಲಿ ವೆಜ್ ಬಿರಿಯಾನಿನ ತೊಗೊಂಡು ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಮನೆಗೆ ಬಂದಮೇಲೆ ಸ್ವಲ್ಪ ವಿಡಿಯೋ ಮಾಡೋದು ಬಾಕಿ ಇತ್ತು. ತುಂಬ ದಿನದಿಂದ ಕಂಟೆಂಟ್ ವಿಡಿಯೋಸ್ಗಳು ಮಾಡಿದ್ದಿಲ್ಲ. ಆ ವಿಡಿಯೋ ಮಾಡಿ ನಮ್ಮ ಈ ದಿನನ ಮುಗಿಸಿದ್ವಿ. ಎಲ್ಲರಿಗೂ ಶುಭರಾತ್ರಿ.